ಇವತ್ತಂದ್ರೂ ನನಗೆ ಎನರ್ಜಿ ಸಿಕ್ಕಾಪಟ್ಟೆ ಇದೆ. ನೀವೇನಾದರೂ ನಿನ್ನೆ ವ್ಲಾಗ್ ನೋಡಿಲ್ಲ ಅಂದರೆ ಫಸ್ಟ್ ಹೋಗಿ ನೋಡ್ಕೊಂಬಂದ್ಬಿಡಿ. ಅದರಲ್ಲಿ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸ್ ಆಗಿತ್ತು ನನಗೆ. ನಿನ್ನೆ ಇದೇ ಜಾಗದಲ್ಲಿ ನನ್ನ ಗಾಡಿ ಬಿಡಿ ನನ್ನ ಕಾಲಿಡೋಕ್ಕೂ ಜಾಗ ಇದ್ದಿಲ್ಲ, ಅಷ್ಟು ಜನ ಇದ್ದರು. ಬಟ್ ಬಾ ಅವ್ರು ಕೂಡ್ಲಿ ಬಿಡಪ್ಪ ಅವ್ರಿಗೆ. ಇವತ್ತು ನನಗೆ ಅಷ್ಟೇ ಅಲ್ಲ, ನನ್ನ ಬೈಕಿಗೂ ಫುಲ್ ಎನರ್ಜಿ ಇದೆ ಅನಿಸುತ್ತೆ. ಎಷ್ಟು ಜನ ಡ್ರಾಪ್ ಕೇಳಬೇಕು ಇದಕ್ಕೆ. ನಿನ್ನೆ ಬ್ಲಾಗಲ್ಲಿ ಇನ್ನೊಂದು ಕ್ಲಿಪ್ ಹಾಕಿದ್ದೆ, ಎಷ್ಟು ಪ್ಲಾಸ್ಟಿಕ್ ಎಲ್ಲ ಜನ ಒಗೆದು ಹೋಗ್ಬಿಟ್ಟಿದ್ರಂತ. ಈಗ ನೋಡಿ ಆಲ್ಮೋಸ್ಟ್ ಅದು ಈವ್ನಿಂಗ್ ಆಯಿತು, ಇದು ಮಾರ್ನಿಂಗು. ಕ್ಲೀನಾಗಿ ಹೋಗ್ಬಿಟ್ಟಿದೆ ಸಿಟಿ. ಕೊಪ್ಪಳ ಫುಲ್ ಕ್ಲೀನಾಗಿ ಹೋಗ್ಬಿಟ್ಟಿದೆ. ಅನ್ಬಿಲೀವೇಬಲ್. ಸೊ ಈಗ ಫೈನಲಿ ನಾನು ಕೊಪ್ಪಳ ಸಿಟಿನ ಎಕ್ಸಿಟ್ ಆಗ್ತಾ ಇದ್ದೀನಿ ಅಂದ್ಕೊಳ್ಳಿ. ನನಗೆ ನಿಜ ಒಂದು ಮಾತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಏನಂದರೆ ನಾನು ಬೆಂಗಳೂರ್ಲಿತ್ರ ಹತ್ತತ್ರ 4-5 ದಿನದ ಮೇಲಾಯಿತು. ಏನೂ ಪ್ಲ್ಯಾನ್ ಇಲ್ಲ, ಸುಮ್ಮನೆ ಬೋರ್ ಆಯಿತು ಬೆಂಗಳೂರು ಸಿಟಿ ಅಂತ ಅಂದ್ಕೊಂಡು ಬೈಕ್ ತೊಗೊಂಡು ಹೊರಟಿದ್ದವನು. ಎಲ್ಲೆಲ್ಲೋ ಜನ ಯಾವ ಊರು ಕಾಣುತ್ತೆ ಆ ಊರು ಜನಕ್ಕೆ ಕೇಳೋದು, ಇಲ್ಲೇನಾರ ಚೆನ್ನಾಗಿದೆನಾ ಅಲ್ಲೇನಾರ ಚೆನ್ನಾಗಿದೆನಾ. ಅವ್ರು ಅಂದಂಗೆ ಹೋಗ್ತಾ ಇದ್ದಾಗೆ ಯಾರೋ ಒಬ್ರು ಹೇಳಿದ್ದು ಕೊಪ್ಪಳ ಜಾತ್ರೆಗೆ ಹೋಗಪ್ಪ ಹಂಗಂದ್ರೆ ಅಂತ. ನಾನು ಎಕ್ಸ್ಪೆಕ್ಟೇ ಮಾಡಿದಿಲ್ಲ ಕಣ್ರಿ, ನಾನು ಲೈಫಲ್ಲಿ ಈ ಥರ ಜಾತ್ರೆ ನೋಡೋ ಎಕ್ಸ್ಪೀರಿಯೆನ್ಸ್ ಸಿಗುತ್ತೆ ಅಂತ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ನಾನು ಡೈಲಿ ವ್ಲಾಗಲ್ಲಿ ಏನು ಮಾಡ್ತೀನಿ ಅಂದರೆ ಎವ್ರಿ 30-40 ಕಿಲೋಮೀಟರ್ಗೆ ಫಾರ್ಮಿಂಗ್ ಎಲ್ಲ ಚೇಂಜ್ ಆಗುತ್ತೆ. ಲೈಕ್ ಬೆಂಗಳೂರು ತುಮಕೂರು ಕಡೆ ನೀವು ಅಡಿಕೆ ಮರಗಳು ನೋಡಿದರೆ ಹಂಗೆ ಚೇಂಜ್ ಹಾಕ್ಕೊತ ಹೋಗ್ತಿತ್ತು. ಸೊ ಇಲ್ಲಿ ನೋಡ್ಬೋದು ನೀವು ಮತ್ತೆ ಚೇಂಜ್ ಆಗಿದೆ. ಏನಣ್ಣ ಇದು? ಹಾಂ, ಹಲಸಂದಿ ಕಾಳ. ಏನು ಬೆಳಿತಾರಣ್ಣ ಇಲ್ಲಿ ಜಾಸ್ತಿ? ಅಲಸಂದಿ, ಶೇಂಗಾ, ಮೆಕ್ಕೆಜೋಳ. ಈ ರೋಡಲ್ಲಂತರೂ ಸಿಕ್ಕಾಪಟ್ಟೆ ಫಾರ್ಮಿಂಗ್ ನೋಡ್ಬೋದು ನೀವು. ಅದ್ರಲ್ಲಿ ಮೇನ್ಲಿ ಫ್ಲವರ್ಸು ಎಲ್ಲ ಅಂತೂ ಹೂಗಳಂತಾರಲ್ಲ ಅವೆಲ್ಲ ಭಾಳನೇ ಇದ್ದಾವೆ. ನನ್ನ ಪ್ರಕಾರ ಈ ವಿಡಿಯೋ ಫುಲ್ ಅವೇ ನೋಡ್ತೀರ ಅನ್ಸುತ್ತೆ ನೀವು. ನಾನು ಕೊಪ್ಪಳದ ಹತ್ರ ಈ ರೂಟಲ್ಲಿ ಹೋಗ್ತಾ ಇದ್ದೀನಲ್ಲ, ಸಖತ್ ಫಾರ್ಮಿಂಗ್ ಐತೀನಿ. ನಾನೆಲ್ಲೋ ಡ್ರೈ ಲ್ಯಾಂಡ್ ಇರ್ತಂಗೊಂಬಿಟ್ಟಿದ್ದೆ. ಇದು ಉತ್ತರ ಕರ್ನಾಟಕ ಸೈಡ್ ಅಲ್ವಾ, ಬಟ್ ಆ ಥರ ಏನಿಲ್ಲ ಈ ಕಡೆ. ಇದು ನೋಡಕ್ಕಂದ್ರೂ ಕಲ್ಲಂಗಡಿ ಹಣ್ಣು ಥರ ಇತ್ತು, ಬಟ್ ಅಲ್ಲ. ಇದು ಯಾವ ಹಣ್ಣು ಇಲ್ಲ ಕಾಯಿ ಇರ್ಬೋದು ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ ಪ್ಲೀಸ್. ಇದು ಏನಿರ್ಬೋದು ಅಂತ ಎಷ್ಟೋ ಜನ ಗೆಸ್ಟ್ ಮಾಡಿದೆ, ನನಗೂ ಅಷ್ಟು ಗೊತ್ತಾಗ್ತಿದ್ದಿಲ್ಲ. ಬಟ್ ನನಗೆ ಎಲ್ಲೋ ಒಂದಿಷ್ಟು ಹೂವುಗಳು ಕಂಡು, ಈ ಹೂವುಗಳನ್ನ ನಾನು ವಿಡಿಯೋದಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ. ಈ ಹೂವು ಇರ್ತದಲ್ಲ, ಇದನ್ನೇನೋ ನೀರಿಗೆ ಹಾಕಿ ಲಿಂಬೆನ ಹಿಂಡಿದರೆ ಪರ್ಪಲ್ ಈ ಥರ ಆರೆಂಜ್ ಏನೋ ಆಗುತ್ತೆ, ಈ ಥರ ಏನೋ ಇದೆ. ಮೇ ಬಿ ಆ ಹೂವು ಅನಿಸುತ್ತೆ, ಅದ್ರದ್ದೇ ಫಾರ್ಮಿಂಗ್ ಮಾಡ್ಯಾರೆ. ಇಲ್ಲೊಂದಿಷ್ಟು ಡಿಫ್ರೆಂಟ್ ಫಾರ್ಮಿಂಗ್ ನೋಡಿದೆ, ಲೈಕ್ ಫ್ಲವರ್ಸ್ ಆಯಿತು, ಈ ಗಿಡಗಳಾಯಿತು. ಇದು ಏನಾದರೂ ನಿಮ್ಗೆ ಗೊತ್ತಿದ್ರೆ ಕಮೆಂಟಲ್ಲಿ ಹೇಳಿ.
ಇವತ್ತು ನನಗಂತೂ ಗಾಡಿ ಹೊಡೆಯೋಕ್ಕೆ ಮನಸ್ಸೇ ಬರ್ತಿಲ್ಲ, ಅಷ್ಟೊಂದು ಫ್ಲವರ್ಸ್ ಇಂಥವೆಲ್ಲ ನಾವು ಆ್ಯಕ್ಚುಲಿ ಸಿಟಿಗಳಲ್ಲಿ ನೋಡಿರ್ತೀವಿ, ಬಟ್ ಹೆಂಗೆ ಬೆಳೀತಿದೆ ಅಂತ ನೋಡಿದ್ದಿಲ್ಲ. ತುಂಬ ಸಂತೋಷವಾಗ್ತಿತ್ತು. ಹಾಗೆ ಮುಂದೆ ಬರ್ತಾ ಈ ಆಂಜನೇಯ ಗುಡಿ ಸಿಕ್ತು. ಕೊಪ್ಪಳದಿಂದ ಹೋಗುವಾಗ ಎಷ್ಟೋ ಜನ ಹೇಳಿದರು ಈ ಆಂಜನೇಯ ಸಿಕ್ಕಾಪಟ್ಟೆ ಪವರ್ಫುಲ್ ಅಂತೆ, ಸ್ಟಾಪ್ ಕೊಟ್ಟೆ ಕೊಡಿ ಆಂಜನೇಯ ಟೆಂಪಲ್ಗೆ ಅಂತ ಹೇಳಿದರು. ಅದಕ್ಕೆ ಬಂದಿದ್ದೆ. ಎಷ್ಟು ಕಲರ್ ಹೂವು ಕಣ್ರಿ ಈ ರೋಡಲ್ಲಿ. ಅಬ್ಬಬ್ಬಬ್ಬ ನೋಡಿ, ಇದು ಒಂದು ಬೇರೆ ಕಲರ್ ಇದೆ. ಇಲ್ಲಿ ಯಾವುದೋ ಹೊಲದಲ್ಲಿ ಸೋಸ್ತಾ ಇದ್ರು, ಏನೋ ಮಾಡ್ತಾ ಇದ್ರು. ಹೋಗಿ ನೋಡಿದೆ ಏನಿರ್ಬೋದಂತ. ಅದು ಬೇರೆ ಇದು ಬೇರೆ. ಹಾ ಓಕೆ. ಇದೇನ್ರಿ ಇದು? ಉರುಳಿ ಉರುಳಿ ಉರುಳಿ. ಉರುಳಿ. ಎಷ್ಟೋ ಜನ ಇವೆಲ್ಲ ನೋಡಿರಲ್ಲ ಅಂದ್ಕೊಂಡಿದ್ದೀನಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ, ಮರಿಬೇಡಿ ಲೈಕ್ ಮಾಡೋದಕ್ಕೆ. ನಿಮ್ಮ ಊರ ಕಡೆನೂ ಇವೇ ನೋಡ್ತೀರಾ ಅಥವಾ ಬೇರೆ ಬೇರೆ ಥರ ಫಾರ್ಮಿಂಗ್ ನೋಡಿರ್ತೀರಾ? ನಿಮ್ಮೂರ ಕಡೆ ಯಾವ್ಯಾವ ಬೆಳೆ ಫೇಮಸ್ ಅಂತ ಕಮೆಂಟಲ್ಲಿ ಹೇಳಿ. ನಾನು ಬೆಂಗಳೂರು ಬಿಟ್ಟಾಗೆ ಈ ಥರ ಎಲ್ಲ ಮಾಡ್ತಂತ ನಾನು ಎಕ್ಸ್ಪೆಕ್ಟು ಮಾಡಿದ್ದಿಲ್ಲ. ಆದರೆ ನಂಗೆ ತುಮಕೂರು, ಚಿತ್ರದುರ್ಗ ಬಂದಂಗೆ ಅನ್ನಿಸ್ತು. ಲೈಕ್ ಕ್ರಾಪ್ಸ್ ಚೇಂಜ್ ಆಗ್ತಿದ್ದಾವೆ, ಎಲ್ಲ ಚೇಂಜ್ ಆಗ್ತಿದ್ದಾವಲ್ಲ, ಇಂಥವು ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ. ಹೋಪ್ ಈ ಕಾನ್ಸೆಪ್ಟ್ ನಿಮ್ಗೆ ಇಷ್ಟ ಆಗಿದೆ. ಈ ಥರ ಏನಾದರೂ ನಿಮ್ಗೆ ಹೊಸದು ಅನಿಸಿದರೆ ಇಂಥವು ಕವರ್ ಮಾಡೋಕ್ಕೆ ಟ್ರೈ ಮಾಡಿ ಅಂತ ಹೇಳಿ ನನಗೆ ಕಮೆಂಟಲ್ಲಿ. ಅಂಥವು ಟ್ರೈ ಮಾಡ್ತೀನಿ ಫ್ಯೂಚರಲ್ಲಿ. ಇಂಥವೆಲ್ಲ ಕಂಟೆಂಟ್ಗೋಸ್ಕರ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ನನಗೆ ನಂಬಕ್ಕಾಗ್ತಿಲ್ಲ ಕಣ್ರಿ, ದಿನ ಒಂದೊಂದು ಪಾಠ ಕಲಿತಾ ಇದ್ದೀನಿ ನಾನು. ಮೊದಲನೇ ದಿನ ಸಿಟಿಲಿ ಥರ ಪೀಸ್ ಬಂದೆ, ಈ ಥರ ಒಂದಿನ ಸ್ಟ್ರಗಲ್ ನೋಡಿದೆ, ಒಂದಿನ ಜಾತ್ರೆ ನೋಡಿದೆ. ಹಬ್ಬಬ್ಬಬ್ಬ ದಿನ ಒಂದೊಂದು ಕಂಟೆಂಟ್ ಸಿಗ್ತಿದೆ. ಅದೇ ಥರ ಇವತ್ತು ನನಗೆ ಸಿಕ್ಕಿರೋದು ಮೇ ಬಿ ನೇಚರ್ ರಿಲೇಟೆಡ್, ಫಾರ್ಮಿಂಗ್ ರಿಲೇಟೆಡ್ ಕಂಟೆಂಟ್ ಅನಿಸುತ್ತೆ ಇವತ್ತು ಫುಲ್ ಕಲ್ತಿರೋದು. ನಾಳೆ ಎಲ್ಲಿ ಹೋಗ್ತಿದ್ದೀನಿ ಅಂತ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಮತ್ತು ಏನು ಕಾನ್ಸೆಪ್ಟ್ ಕಲಿತೀನಿ ನಾಳೆ ಅಂತ ನಾಳೆ ನೋಡೋಣ. We don't know anything about future. Namaste, ಸಿಗೋಣ, ಬಾಯ್.